ಬಿಡಿಎಯಲ್ಲಿ ಮತ್ತೊಂದು ಕರ್ಮಕಾಂಡ ಬಟಾಬೈಲು. ಬಿಡಿಎಯಲ್ಲಿ ಯಾರು ಬೇಕಿದ್ರೂ ಡಿಎಸ್ ಆಗಬಹುದಾ? ಬಿಡಿಎಲ್ಲಿ ಮತ್ತೊಂದು ಕರ್ಮಕಾಂಡ ಬಟಾಬೈಲು. ಬಿಡಿಎನಲ್ಲಿ ಯಾರು ಬೇಕಿದ್ರೂ ಡಿಎಸ್ ಆಗಬಹುದಾ? ಖಾಸಗಿ ಹುದ್ದೆಗಳನ್ನ ಮಾರಾಟ ಮಾಡ್ತಾ ಇದೆಯಾ ಸರ್ಕಾರ? ಬಿಡಿಎಗೆ ಅನರ್ಹ ಅಧಿಕಾರಿ ನೇಮಿಸಿ ಸರ್ಕಾರ ಎಡವಟ್ಟು. ಆಯಕಟ್ಟಿನ ಹುದ್ದೆಗೆ ಸರ್ಕಾರ ಕಾನೂನು ಬಾಹಿರ ನೇಮಕ. ಬಿಡಿಎ ಉಪಕಾರ್ಯದರ್ಶಿ 4 ಹುದ್ದೆಗೆ ಅನರ್ಹ ಅಧಿಕಾರಿಗಳಿಗೆ ಪೋಸ್ಟಿಂಗ್. ಇಂತಹ ಮಹತ್ವದ ಹುದ್ದೆಗೆ ಸಹಕಾರ ಇಲಾಖೆಯ ಅಧಿಕಾರಿಗಳು ನೇಮಕ. ಅರ್ಹತೆ ಇಲ್ಲದಿದ್ರೂ ಸಹಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಉಪಕಾರ್ಯದರ್ಶಿಯ 4 ಹುದ್ದೆ. ಅರ್ಹತೆ ಇಲ್ಲದಿದ್ರೂ ಸಹಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಉಪಕಾರ್ಯದರ್ಶಿಯ 4 ಹುದ್ದೆ. ಕಾನೂನಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ಅನರ್ಹರಿಗೆ ಈ ಒಂದು ಅಧಿಕಾರದ ಧಾರೆಯನ್ನ ಎರೆತಿದ್ದಾರೆ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಬಿಡಿಎ ಪೋಸ್ಟಿಂಗ್ ಹಗರಣವನ್ನ. ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಈ ಒಂದು ಸುದ್ದಿಯನ್ನ. ಸಹಕಾರ ಇಲಾಖೆಯ ಅಪರ ನಿಬಂಧಕ ಜೆಎಂ ರವೀಂದ್ರಗೆ ಡಿಎಸ್ 4 ಹುದ್ದೆ ಸಿಕ್ಕಿದೆ ಹೆಂಗೆ? ಕಾನೂನು ನಿಯಮಗಳನ್ನ ಬದಿಗೊತ್ತಿ ರವೀಂದ್ರಗೆ ಹುದ್ದೆಯನ್ನ ನೀಡ್ತಾ ಸರ್ಕಾರ. ಡಿಎಸ್ 4 ಹುದ್ದೆ ಕೆಎಸ್ ಅರ್ಹತೆ ಇರುವಂತಹ ಪ್ರಮುಖ ಹುದ್ದೆ ಆಗಿರುತ್ತೆ. ಆದರೂ ಸಹಕಾರ ಇಲಾಖೆ ಅಪರ ನಿಬಂಧಕರಿಗೆ ಈ ಒಂದು ಹುದ್ದೆಯನ್ನ ದಾರೆ ಎರೆದಂತಹ ಸರ್ಕಾರ ಜಿಎಂ ರವೀಂದ್ರಗೆ ಪೋಸ್ಟಿಂಗ್ ಕೊಟ್ಟಿರುವ ಹಿಂದೆ ನಡೆದಿದ್ಯಾ ಭಾರಿ ಭ್ರಷ್ಟಾಚಾರ? ಸಹಕಾರ ಇಲಾಖೆ ಅಧಿಕಾರಿ ರವೀಂದ್ರ ನೇಮಕಕ್ಕೆ ಭಾರಿ ಆಕ್ಷೇಪ. ಬಿಡಿಎ ಈ ಒಂದು ನಿಯಮದಲ್ಲಿ ರವೀಂದ್ರ ನೇಮಕ್ಕಿಲ್ಲ ಅವಕಾಶ. ಆದರೂ ಕೂಡ ರವೀಂದ್ರರನ್ನ ಅಕ್ರಮವಾಗಿ ಡಿಎಸ್ 4 ಹುದ್ದೆಯಲ್ಲಿ ಕೂರಿಸಿದಂತಹ ಸರ್ಕಾರ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಮೂಗಿನ ಅಡಿ ಪೋಸ್ಟಿಂಗ್ ಅಕ್ರಮ ನಡೆದಿದೆ. ವೀಕ್ಷಕರೇ, ಬಿಡಿಎ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಬಿಡಿಎಯಲ್ಲಿ ಮತ್ತೊಂದು ಕರ್ಮಕಾಂಡ ಬಟಾಬೈಲಾಗಿದೆ. ಬಿಡಿಎಯಲ್ಲಿರುವ ಯಾರು ಬೇಕಾದರೂ ಡಿಎಸ್ ಪೋಸ್ಟ್ಗೆ ಹೋಗಬಹುದಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದ್ದು, ಖಾಸಗಿ ಹುದ್ದೆಯನ್ನ ಮಾರಾಟ ಮಾಡಿಕೊಂಡಿದ್ಯಾ ಸರ್ಕಾರ ಎನ್ನುವಂಥ ಪ್ರಶ್ನೆ ಮೂಡಿದೆ. ಆಯಕಟ್ಟಿನ ಹುದ್ದೆಗೆ ಸರ್ಕಾರ ಕಾನೂನು ಬಾಹಿರ ನೇಮಕವಾಗಿದ್ದು, ಬಿಡಿಎ ಉಪಕಾರ್ಯದರ್ಶಿ 4 ಹುದ್ದೆಗೆ ಅನರ್ಹ ಅಧಿಕಾರಿಗಳಿಗೆ ಪೋಸ್ಟಿಂಗ್ ನೀಡಲಾಗಿದೆ. ಇಂತಹ ಮಹತ್ವದ ಹುದ್ದೆಗೆ ಸಹಕಾರ ಇಲಾಖೆ ಅಧಿಕಾರಿ ನೇಮಕಗೊಂಡಿದ್ದು, ಅರ್ಹತೆ ಇಲ್ಲದಿದ್ರೂ ಕೂಡ ಸಹಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಉಪಕಾರ್ಯದರ್ಶಿ 4 ಹುದ್ದೆಯನ್ನ ನೀಡಲಾಗಿದೆ. ಕಾನೂನಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ನೀಡದ ಅವರಿಗೆ ಸರ್ಕಾರ ಈ ಒಂದು ಪೋಸ್ಟಿಂಗ್ ಧಾರೆಯನ್ನ ಎರೆದಿದೆ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇರುವಂತಹ ಈ ಒಂದು ಬಿಡಿಎ ಪೋಸ್ಟಿಂಗ್ ಹಗರಣ ಇದಾಗಿದ್ದು, ಸಹಕಾರ ಇಲಾಖೆಯ ಅಪರ ನಿಬಂಧಕ ಜೆಎಂ ರವೀಂದ್ರ ಅವರಿಗೆ ಡಿಎಸ್ 4 ಹುದ್ದೆ ಸಿಕ್ಕಿದ ಹೇಗೆ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಕಾನೂನು ನಿಯಮಗಳನ್ನ ಬದಿಗೆ ಒತ್ತಿ ರವೀಂದ್ರಗೆ ಹುದ್ದೆ ನೀಡ್ತಾ ಇರುವಂತಹ ಸರ್ಕಾರ ಡಿಎಸ್ 4 ಹುದ್ದೆ ಕೆಎಸ್ ಅರ್ಹತೆ ಇರುವಂತಹ ಪ್ರಮುಖ ಹುದ್ದೆಯಾಗಿದ್ದು, ಆದರೂ ಕೂಡ ಸಹಕಾರ ಇಲಾಖೆ ಅಪರ ನಿಬಂಧಕರಿಗೆ ಹುದ್ದೆ ದಾರಿಯನ್ನ ಎರೆದಂತಹ ಸರ್ಕಾರ ಸಹಕಾರ ಇಲಾಖೆ ಅಧಿಕಾರಿ ರವೀಂದ್ರ ನೇಮಕಕ್ಕೆ ಭಾರಿ ಆಕ್ಷೇಪಗಳು ಹೊರಗೆ ಬಿದ್ದಿದೆ. ಬಿಡಿಎ ನಿಯಮದಲ್ಲಿ ರವೀಂದ್ರ ನೇಮಕಕ್ಕೆ ಅವಕಾಶ ಇಲ್ಲ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.